ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆಯ ಸಂಖ್ಯೆ 544A. ಇವತ್ತಿನ ಕತೆ ತಿಲಕಾಷ್ಟ ಮಹಿಷ ಬಂಧನ. ಯಾರ್ಯಾರು ನಮ್ಮ CBR ನೀತಿಕತೆಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈಗ ಕತೆ ಆರಂಭ ಮಾಡಿ. ಯಾವುದು? ತಿಲಕಾಷ್ಟ ಮಹಿಷ ಬಂಧನ. ಏನಿದು? ಕನ್ನಡದಲ್ಲೇ ಅಲ್ಲ, ಹೌದು, ಸಂಸ್ಕೃತದ ಹೆಸರು, ಕನ್ನಡದ ಕಥೆ. ಈಗ ನಮ್ಮ ವಿಜಯನಗರ ಸಾಮ್ರಾಜ್ಯ ಕಲೆ, ಸಾಹಿತ್ಯ, ಸಂಗೀತ, ಶೌರ್ಯ, ಸಾಹಸ, ಸಂಸ್ಕೃತಿಗಳಲ್ಲಿ ತುಟ್ಟ ತುದಿಯನ್ನು ತಲುಪಿದಂಥ ಕಾಲ. ಅದೇ ನಮ್ಮ ಕೃಷ್ಣದೇವರಾಯನ ಕಾಲ. ಕೃಷ್ಣದೇವರ ಆಡಳಿತ ನಡೀತಾ ಇದೆ. ಅವನ ಆಸ್ಥಾನದಲ್ಲಂತೂ ಮಹಾನ್ ಪಂಡಿತರಿದ್ದಾರೆ, ಅಷ್ಟ ದಿಗ್ಗಜಗಳು ಅಂತ ಕರೆಯುವಂಥವ್ರು. ಜೊತೆಗೆ ವಿಕಟ ಕವಿ ನಮ್ಮ ತೆನ್ನಳ್ಳಿ ರಾಮಕೃಷ್ಣ ಇದ್ದಾನೆ, ಸಂಗೀತಗಾರ ಇದ್ದಾರೆ. ಹಾಗಾಗಿ ಕಲೆ ಸಾಹಿತ್ಯವಂತೂ ಅದಕ್ಕೆ ಆಗರವಾಗಿತ್ತು. ಅಲ್ಲೇನಾಗಿತ್ತಪ್ಪ ಅಂದರೆ, ಬೇರೆ ಬೇರೆ ದೇಶಗಳಿಂದ ಕಲಾವಿದರು, ಪಂಡಿತರು, ವಿದ್ವಾಂಸರು ಬಂದು ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಿ ಬಹುಮಾನವನ್ನು ಪಡೆದು ಹೋಗ್ತಾ ಇದ್ರು. ಇಲ್ಲದ ವಿದ್ವಾಂಸರು ತಮ್ಮ ಪಾಂಡಿತ್ಯ ಪ್ರದರ್ಶನ ಮಾಡಿ ರಾಜನ ಮೆಚ್ಚುಗೆ ಗಳಿಸಿ ಆಸ್ಥಾನ ಪಂಡಿತರಾಗಿದ್ದರು, ಕವಿಗಳಾಗಿದ್ದರು, ಬಹುಮಾನ ಪಡೆಯೋರು. ಒಂದು ದಿನ ನಮ್ಮ ಕೃಷ್ಣದೇವರಾಯನ ರಾಜಸಭೆ ನಡೀತಾ ಇದೆ. ಹಿಂದಿನೇನು ಗೊತ್ತಿತ್ತು, ಯಾರೋ ಕಾಶಿ ಕಡೆಯಿಂದ ಪಂಡಿತರು ಬರ್ತಾರೆ ಅಂಥೇಳಿ. ಕಾಶಿ ಪಂಡಿತ ನರಸಿಂಹ ಶರ್ಮ ಅಂತ, ಮಹಾವಿದ್ವಾಂಸ, ಮಹಾಜ್ಞಾನಿ, ಮಹಾಪಂಡಿತ, ಮಹಾದುರಂಕಾರಿ. ಅವನ ಜೊತೆಗೆ 25 ಜನ ದೊಡ್ಡ ಪಂಡಿತರುಗಳ ವಾದದಲ್ಲಿ ಸೋಲಿಸಿ ಅವ್ರನ್ನ ಶಿಷ್ಯರನ್ನ ಮಾಡ್ಕೊಂಡು, ಗುಲಾಮರನ್ನ ಮಾಡಿಕೊಂಡು, ಅವರಿಂದ ತನ್ನ ಬಿರುದು ಬಾವಳಿ ಹೇಳಿಸ್ಕೊಂಡು ರಾಜ್ಯಸಭೆಗೆ ಬಂದೇ ಬಿಟ್ಟ. ರಾಜ್ಯಸಭೆಯಲ್ಲಿ ಅವನ ಗೌರವದಿಂದ ಕೂಡಿಸಿದ್ರು. ಸ್ವಾಮಿ, ಏನಾಗಬೇಕು ಅಂತೇಳಿ ಮಹಾಮಂತ್ರಿ ತಿಮ್ಮರಸು ಕೇಳಿದರು. ನಾನು ಪಂಡಿತ ನರಸಿಂಹ ಶರ್ಮ, ಕಾಶಿ ಪಟ್ಟಣದವನು, ಪ್ರಕಾಂಡ ಪಂಡಿತ, ವಿದ್ವಾಂಸ. ಇಡೀ ಉತ್ತರ ಭಾರತದಲ್ಲಿ ಎಲ್ಲ ಪಂಡಿತರುಗಳಿಗೂ ಗೆದ್ದು ಅವರನ್ನು ಸೋಲಿಸಿ ನಾನು ಅವರನ್ನು ಶಿಷ್ಯರನ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಧ್ಯ ಭಾರತದಲ್ಲೂ ಗೆದ್ದಾಯಿತು. ಈಗ ದಕ್ಷಿಣ ಭಾರತಕ್ಕೆ ಬಂದಿದ್ದೀನಿ. ನಿಮ್ಮ ಆಸ್ಥಾನದಲ್ಲೂ ಒಂದಿಷ್ಟು ಪಂಡಿತರು, ವಿದ್ವಾಂಸರು ಇದ್ದಾರೆ ಅಂತ ಕೇಳಿದ್ದೀನಿ. ಅವರಿದ್ದರೆ ನನ್ನಲ್ಲಿ ಯಾವ ವಿಷಯದಲ್ಲೇ ಬೇಕಾದರೂ ವಾದ ಮಾಡ್ಬೋದು. ನಾನು ಸಿದ್ಧನಾಗಿದ್ದೇನೆ. ನಾನು ಸೋತರೆ ನನ್ನ ಬಿರುದಾವಲಿಗಳನ್ನು ಒಪ್ಪಿಸಿ ನಾನು ಸೋತೆ ಅಂತ ಒಪ್ಕೊಂಡು ಹೋಗಿಬಿಡ್ತೇನೆ. ಹಾಗೆ ನಿಮ್ಮ ಆಸ್ಥಾನ ಪಂಡಿತರು ಸಹಿತ ನನ್ನ ಜೊತೆ ಚರ್ಚೆ ಮಾಡಿದವರು ಸೋತರೆ ನನಗೆ ಶಿಷ್ಯರಾಗಬೇಕು. ನಾವು ಸೋತ್ವಿಂತ ಒಪ್ಕೊಳ್ಬೇಕು. ಮಹಾಪ್ರಭುಗಳೇ ನನಗೆ ಕನಕಾಭಿಷೇಕ ಮಾಡಿ ಪ್ರಕಾಂಡ ಪಂಡಿತ ಅಂಥೇಳಿ ಹೊಗಳಿ ಕಳಿಸ್ಬೇಕು ಅಂತ. ಆತನ ಮಾತಿನಲ್ಲಿ ಆತ್ಮವಿಶ್ವಾಸ ಸರಿ, ಆದರೆ ದುರಂಕಾರ ಇತ್ತಲ್ಲ, ಅದು ನೋಡಿ ತಿಮ್ಮರಸಿಗೆ ಸ್ವಲ್ಪ ಮನಸ್ಸು ಪಿಚ್ಚ ಅನ್ನಿಸ್ತು. ಕೃಷ್ಣದೇವರಿಗೂ ಹಂಗನಿಸ್ತು, ತೋರಿಸ್ಕೊಳ್ಳಿಲ್ಲ. ತಿಮ್ಮರಸು ಹೇಳಿದರು, ಪಂಡಿತರೇ, ಬಹಳ ಸಂತೋಷ, ನೀವೆಲ್ಲ ವಿಷಯ ತಿಳಿದಿದ್ದೀರಿ, ಇಂದ್ರ ಸಾರ್ವಜ್ಞ ಇರ್ಬೋದು. ನಮ್ಮ ಆಸ್ಥಾನದಲ್ಲೂ ಪಂಡಿತರುಗಳಿದ್ದಾರೆ, ನೀವು ಯಾವ ವಿಷಯದಲ್ಲಿ ಬೇಕಾದ್ರೂ ಅವ್ರ ಜೊತೆಗೆ ಚರ್ಚೆ ಮಾಡ್ಬೋದು. ಸರಿ, ಪಂಡಿತರುಗಳು ಚರ್ಚೆಗೆ ಅಂತ ಕೂತರು. ಬೆಳಗ್ಗೆನೇ ಶುರುವಾಗಿದೆ. ಆದರೆ ಚರ್ಚೆ ಶುರುವಾಗಿ 1 ಗಂಟೆ ಒಳಗೆ ಆತ ಪ್ರಕಾಂಡ ಪಂಡಿತ. ಆತ ರಾಮಾಯಣವನ್ನು ಬಲ್ಲ, ಮಹಾಭಾರತವನ್ನು ಬಲ್ಲ, ಜೊತೆಗೆ 4 ವೇದಗಳು, ಉಪನಿಷತ್ತು, 18 ಪುರಾಣಗಳು, ಇಂಥದ್ದು ಗೊತ್ತಿಲ್ಲ ಅಂತಿಲ್ಲ. ಛಂದಸ್ಸು, ವ್ಯಾಕರಣ, ಅಲಂಕಾರ ಎಲ್ಲದರಲ್ಲೂ ಮಹಾನಿಪುಣ. ಅವನಿಗೆ ನೆನಪಿನ ಶಕ್ತಿ ಅಗಾಧ. ಏನು ಕೇಳಿದ್ರೆ ಚಟ ಹೇಳ್ತಾನೆ. ಅವನು ಕೇಳಿದ ಪ್ರಶ್ನೆಗೆ ಇಲ್ಲಿ ಪಂಡಿತರುಗಳು ತಬ್ಬಿಬ್ಬಾಗೋಂಗಾಗ್ಬಿಡ್ತು. ನಾವು ಪೂರ್ತಿ ವಾದ ಕೂತ್ರೆ ಸೋತು ಬಿಡ್ತೀವಿ. ಅವನಿಗೆ ಶರಣಾಗತರಾಗಬೇಕು. ನಾವು ಹೋಗಲಿ ನಮ್ಮ ಸಾಮ್ರಾಜ್ಯದ ಮರ್ಯಾದೆ ಹೋಗುತ್ತೆ. ನಮ್ಮನ್ನು ಆಶ್ರಯ ಕೊಟ್ಟು ಪೋಷಿಸ್ತಾ ಇರುವಂಥ ಶ್ರೀಕೃಷ್ಣ ದೇವರಾಯರಿಗೆ ಬಹಳ ಇಕ್ಕಟ್ಟಿಗೆ ಸಿಕ್ಕೊಂಡ್ಬಿಡುತ್ತೆ ಅಂಥೇಳಿ ಪಂಡಿತರಿಗೂ ಗೊತ್ತಾಯಿತು, ಮಹಾಮಂತ್ರಿ ತಿಮ್ಮರಸು ಗೊತ್ತಾಗ್ಬಿಡ್ತು. ಆಗ ಈ ಪಂಡಿತನಿಗೆ ಹುಮ್ಮಸ್ಸು ಕಾಶಿ ಪಂಡಿತನಿಗೆ. ಆಗ ತಿಮ್ಮರಸು ಉಪಾಯವಾಗಿ ಹೇಳಿದರು, ನೋಡಿ ನರಸಿಂಹ ಶರ್ಮರೇ, ಇವತ್ತು ಗುರುವಾರ, ನಮ್ಮಲ್ಲಿ ರಾಜ್ಯಸಭೆ ಬೇಗ ಮುಕ್ತಾಯ ಆಗುತ್ತೆ, ಮತ್ತು ಮಧ್ಯಾಹ್ನ ಭೋಜನ ನಂತರ ಪ್ರಾರಂಭವಾಗುತ್ತೆ. ಇವತ್ತು ವಿಶೇಷ ಪೂಜೆಗೆ ಮಹಾಪ್ರಭುಗಳು ಹೋಗಬೇಕು. ಹಾಗಾಗಿ ಮತ್ತೆ ವಾದದ
ಈ ಪ್ರಕ್ರಿಯೆಯನ್ನು ನಾವು ಭೋಜನ ನಂತರ ಇಟ್ಕೊಳ್ಳೋಣ ಅಂದ್ಕೂಡಲೇ ಆಗ್ಬೋದು ಅಂಥೇಳಿ ಬನ್ನಿ ಭೋಜನ ಶಾಲೆಗೆ ಅಂಥೇಳಿ ಅವ್ರನ್ನ ಹೊರಡ್ಸ್ಕೊಂಡು ಹೊರಟುಬಿಟ್ರು. ಆಗ ಮಹಾಮಂತ್ರಿ ತಿಮ್ಮರಸು ಇಬ್ಬರು ಪಂಡಿತರು ಕರೆದು, ನೋಡಪ್ಪ, ನೀವೆಲ್ಲ ಪಂಡಿತರೇ, ಆದರೆ ಈ ಪಂಡಿತನ ಮುಂದೆ ಯಾಕೋ ನಡೀತಿಲ್ಲ. ಈಗ ನೀವೇನಾದರೂ ಇನ್ನೊಂದು ಸ್ವಲ್ಪ ವಾದ ಮಾಡಿದರೆ ಸೋತು ಬಿಡ್ತಿದ್ರಿ, ಅದಕ್ಕೆ ಉಪಾಯವಾಗಿ ನಿಲ್ಲಿಸಿದ್ದೀನಿ. ಈಗ ನಮ್ಮ ಹತ್ರ ಇರೋ ಮಾರ್ಗ ಒಂದೇ. ನಿಮಗೆಲ್ಲ ನಮ್ಮ ತೆನ್ನಾಲಿ ರಾಮಕೃಷ್ಣನನ್ನ ಕಂಡ್ರೆ ಕುಚ ಅಷ್ಟೇ. ಅವನು ವಿಕಟ ಕವಿ ಅಂಥೇಳಿ ಹಾಸ್ಯಗಾರ ಅಂತ ನೀವು ಆಡ್ಕೊಳ್ತೀರಿ, ಹೌದು. ಆದರೆ ಈಗ ನಿಮ್ಮ ಪಾಂಡಿತ್ಯ ಜ್ಞಾನ ನಮ್ಮ ಮರ್ಯಾದೆ ಉಳಿಸ್ತಿಲ್ಲ, ನಿಮ್ಮ ಮರ್ಯಾದೆ ಉಳಿಸ್ತಿಲ್ಲ. ಎಲ್ಲಿದ್ದರೂ ಇರೋ ವಿಷಯ ಹೇಳಿ ಅವನನ್ನು ಕರ್ಕೊಂಬನ್ನಿ, ಅವನು ಹೇಳ್ದಂಗೆ ಕೇಳಿ. ಅವನು ಏನಾದರೂ ಒಂದು ಉಪಾಯ ಮಾಡಿ ಈ ಪಂಡಿತನನ್ನು ಓಡಿಸ್ಬಿಡ್ತಾನೆ. ಆಗ ನಿಮ್ಮ ಮರ್ಯಾದೆ, ನಮ್ಮ ರಾಜ್ಯದ ಮರ್ಯಾದೆ ಉಳಿಯುತ್ತೆ. ನಾವು ಶ್ರೀಕೃಷ್ಣ ಪ್ರಭುಗಳ ಉಪ್ಪು ತಿಂದಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂದಾಗ ಅವ್ರಿಗಾಗಲೇ ಗೊತ್ತಾಗ್ಬೇಕು. ಪಂಡಿತರು ಹೊಟ್ಟೆ ಉರ್ಕೊಳ್ತಿದ್ದವರು, ಏನು ತೆನಾಲಿ ರಾಮಕೃಷ್ಣನಿಗೆ ಪ್ರಭುಗಳು ಇಷ್ಟೊಂದು ಮಹತ್ವ ಕೊಡ್ತಾರೆ, ಮಹಾಮಂತ್ರಿಗಳು ಮಹತ್ವ ಕೊಡ್ತಾರೆ ಅಂತ ಈಗ ಗೊತ್ತಾಯ್ತು. ಆಯಿತು ಅಂತ ಸೀದಾ ತೆನಾಲಿ ರಾಮಕೃಷ್ಣನ ಮನೆಗೆ ಓಡೋದು. ನೋಡಿದರೆ ತೆನಾಲಿ ರಾಮಕೃಷ್ಣ ಮನೆಯಾಗೆಲ್ಲ ಹೆಂಡತಿ ಜೊತೆ ಜಗಳ ಹಾಕೊಂಡು ಹೊಂಟಿಬಿಟ್ಟಿದ್ದಾನೆ. ಏನಾಗಿದೆ, ತೆನಾಲಿ ರಾಮಕೃಷ್ಣನ ಹೆಂಡತಿ ಈ ಬರಬೇಕಾದ್ರೆ ಅವರಪ್ಪ ಒಂದು ಕ್ವಾಣ ಕೊಟ್ಟು ಕಳಿಸಿದ್ದ. ಆ ಕ್ವಾಣನ ಬಹಳ ಪ್ರೀತಿ, ತವ್ರ ಮನೆ ಅಷ್ಟೇ ಇಷ್ಟ ಆಗೋದು. ಅದೆಲ್ಲೋ ದಾರಿ ತಪ್ಪಿಸ್ಕೊಂಡು ಹೋಗಿದ್ದು ಹಿಂದಿನ ದಿನ ಮನೆಗೆ ಬಂದಿತ್ತು. ಈಕೆ ಸಿಕ್ಕಾಪಟ್ಟೆ, ಜೈನ್ರಿ ನಿಮ್ಮ ಕ್ವಾಣ ನಮ್ಮ ಅಪ್ಪನ ಮನೆಯದು, ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪನೂ ಅಭಿಮಾನ ಇಲ್ಲ, ಅದೇನು ಕಾಟಾಗ ಹೋಯ್ತೋ ಏನು ಹುಲಿ ಹಿಡಿತೋ, ನೀವು ಹುಡ್ಕೊಂಬರ್ತಕ್ಕ ನಿಮ್ಗೆ ಜೊತೆ ಮಾತಾಡ್ತಾರಲ್ಲ, ನಿಮ್ಗೆ ಊಟ ಹಾಕಲ್ಲ ಅಂತ ಜಗಳ ಆಗಿಬಿಟ್ಟಿದ್ದಾಳೆ. ಸರಿ, ಅವನು ಹಗ್ಗ ತಗೊಂಡು ಸೀದಾ ಹೊಂಟಿಬಿಟ್ಟಿದ್ದು. ಹುಡ್ಕೊಂಡು ಎಲ್ಲ ಹೋದಾಗ ಕೊನೆಗೆ ಒಂದ್ಸಲಿ ಕ್ವಾಣ ಸಿಕ್ತು. ಇವನಿಗೆ ಸುಸ್ತಾಗಿತ್ತು, ಅಲ್ಲೇ ಒಂದು ಕಡೆ ಕೂತು ನೀರು ಕುಡಿದು ಪ್ರಕೃತಿ ನೋಡ್ತಾ ಕೂತು ಬಿಟ್ಟಿದ್ದ. ಅಲ್ಲಿ ಅವನು ರೈತ ಸಿಕ್ಕಲ್ಲ, ಏನು ಸ್ವಾಮಿ ತಾವು ಒಂದು ಕೂಡಲೇ, ಇಲ್ಲಪ್ಪ ಕ್ವಾಣ ಹಿಂಗಾಗಿತ್ತು. ಅಯ್ಯೋ, ನೀವ್ಯಾಕೆ ಸ್ವಾಮಿ ಮನೆ ಕಡೆ ಹೋಗ್ತಿದ್ದೀನಿ, ನೀವು ಸುಧಾರಿಸ್ಕೊಂಡು ಬನ್ನಿರಿ, ನಾನು ಕ್ವಾಣನ ಹೊಡ್ಕೊಂಡು ಹೋಗ್ತೀನಿ ಹೋಗಿಬಿಟ್ಟ. ನೋಡಿದರೆ ಇವನ ಕೈಯಾಗ ಹಗ್ಗ ಹಂಗೆ ಉಳಿದು ಬಿಡ್ತು. ಅಷ್ಟೊತ್ತಿಗೆ ಏನಾಯಿತು, ಅಲ್ಲಿ ಎಳ್ಳಿನ ಕಡ್ಡಿಗಳು ಬೆಳೆದಿದ್ವು. ಇದು ಶ್ರಾದ್ದ ಕಾರ್ಯಗಳಿಗೆ ಬೇಕಾಗತ್ತೆ ಅಂತೇಳಿ ರಾಮಕೃಷ್ಣ ಹೇಳಿ ಕೇಳಿ ಬ್ರಾಹ್ಮಣ ಪಂಡಿತ ಅದನ್ನೆಲ್ಲವನ್ನು ತಗೊಂಡ. ಆದರೆ ಕಟ್ಟೋದಿಕ್ಕೆ ದಾರಿ ಇಲ್ಲ. ನೋಡ್ದ, ಅಯ್ಯ ಅದಕ್ಕೆ ಯಾಕೆ ಯೋಚನೆ ಮಾಡಬೇಕು ಅಂತೇಳಿ ಎಮ್ಮೆ ಕಟ್ಲಿಕ್ಕೆ ತಂದಿದ್ದಲ್ಲ ಕ್ವಾಣನ ಕಟ್ಟಲಿಕ್ಕೆ, ಅದರಾಗೆ ಕಟ್ಟಿಬಿಟ್ಟ. ಅದು ದೊಡ್ಡ ಹಿಡ್ದಪ್ಪ ಪೆಂಡಿ ಆಗಿಬಿಟ್ಟಿದೆ. ಅಷ್ಟೊತ್ತಿಗೇನ ಇವನು ಹುಡುಕೊಂಡು ಪಂಡಿತರು ಇಲ್ಲಿದ್ದಾರೆ ಗೊತ್ತಾಗಿ ಇಲ್ಲೇ ಬಂದುಬಿಟ್ರು. ಇದೇನಿದು ರಾಮಕೃಷ್ಣ ರಾಮಕೃಷ್ಣರೇ ಅಂತೇಳಿ ಬಂದು ಖಾಲಿ ಬಿದ್ದುಬಿಟ್ರು. ಅಯ್ಯೋಯ್ಯೋ, ನೀವು ದೊಡ್ಡ ಪಂಡಿತರು, ನಾನೊಬ್ಬ ವಿಕಟ ಕವಿ, ಹಾಗೆ ಮಾಡಬಾರ್ದು, ಏನಾಯ್ತು ಹೇಳಿ, ಏನಾಗಬೇಕು ಅಂದಾಗ ನಡೆದಿದ್ದನ್ನೆಲ್ಲ ಹೇಳಿಬಿಟ್ರು. ಕೈ ಮುಗಿದ್ರು. ನೋಡಿ, ನಮ್ಮ ಮರ್ಯಾದೆ ಜೊತೆಗೆ ರಾಜ್ಯದ ಮರ್ಯಾದೆ, ಮಹಾಪ್ರಭುಗಳು ತಲೆ ತಗ್ಗಿಸ್ಬಾರ್ದು, ಹಾಗೇನಾದ್ರು ಮಾಡಿ. ಆಗ ರಾಮಕೃಷ್ಣ ಹೇಳೋದು, ನೋಡಿ ಪಂಡಿತರೇ, ನಿಮಗೆ ನನ್ನ ಬಗ್ಗೆ ಕೆಲವು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದೆ, ನನ್ನ ಕಂಡ್ರೆ ತಾತ್ಸಾರ ಇರಲಿ, ಅದು ಬೇಡ. ಈಗ ಅದು ಆಮೇಲೆ ನಾವು ತೀರ್ಮಾನ ಮಾಡ್ಕೊಳ್ಳೋಣ. ಈಗ ಆ ಪಂಡಿತ ಹೀಗೀಗ ಮಾಡಿದ, ಹೌದಾ, ಆಯಿತು. ಈಗ ನಾನು ಮನೆಗೆ ಹೋಗ್ತೇನೆ, ಊಟ ಮಾಡ್ಕೊಂಡು ಬರ್ತೇನೆ, ನೀವು ಒಂದು ಸಹಾಯ ಮಾಡಬೇಕು. ಅವಾಗಾದರೆ ನಾನು ಇವತ್ತು ಪಂಡಿತನ ಎದುರಿಸ್ತೇನೆ. ಅಯ್ಯೋ, ಏನು ಬೇಕೋ ಮಾಡ್ತೀವಿ. ನೋಡಿ, ನೀವು 50 ಜನ ಇದ್ದೀರಿ, 50 ಜನರು ಇವತ್ತು ನನ್ನ ಶಿಷ್ಯರಾಗಿ ನಟಿಸ್ಬೇಕು. ಶಿಷ್ಯರು ಯಾಕೆ ಸ್ವಾಮಿ, ನಿಮ್ಮ ಶಿಷ್ಯರೇ ಆಗಿಬಿಡ್ತೀವಿ, ಆಯಿತಾ? ನೀವಿವತ್ತು ಜೈಕಾರ ಹಾಕ್ಕೊಂಡು ನನ್ನ ಒಳಗೆ ಕರ್ಕೊಂಡು ಹೋಗಬೇಕು, ನಾನು ಬಾಕಿದೆಲ್ಲ ಮಾಡ್ತೀನಿ. ಅಯ್ಯೋ, ಆಯಿತು ಅಂತ ಹೋಗಿ ನಾವು ಮಹಾಮಂತ್ರಿಗೆ ಹೇಳ್ತೀವಿ. ಓಡೇ ಹೋಗಿಬಿಟ್ರು. ಸೀದಾ ರಾಮಕೃಷ್ಣ ಹೋದ. ಹಸಿವಾಗ್ತಿತ್ತು, ಎಮ್ಮಿ ಕ್ವಾಣ ಬಂದಿತ್ತೋ ಇಲ್ಲ, ಹೆಂಡತಿಗೆ ಸಂತೋಷ ಆಗಿತ್ತು, ಹೊಟ್ಟೆ ತುಂಬ ಊಟ ಹಾಕಿದ್ಲು. ಇವ್ನು ಒಳ್ಳೆ ಭರ್ಜರಿಯಾಗಿರೋ ಪೋಷಾಕ ಹಾಕ್ಕೊಂಡ. ತನ್ನ ಕೈಯಲ್ಲಿ ಇತ್ತಲ್ಲ, ಏನದು ಎಳ್ಳಿನ ಕಡ್ಡಿ ಇಷ್ಟು ಉದ್ದುದ್ದ, ಇಷ್ಟು, ಅದಕ್ಕೆ ಆ ಪೆಂಡಿ ಕಟ್ಟಿದ್ದ ಕ್ವಾಣನ ಕಟ್ಟೋ ಹಗ್ಗದಾಗಿ ಅದನ್ನೇನು ಮಾಡ್ದ, ಒಂದು ರೇಷ್ಮೆ ವಸ್ತ್ರದಲ್ಲಿ ಚೆನ್ನಾಗಿ ಮುಚ್ಚಿಬಿಟ್ಟು, ನೋಡಿದರೆ ಯಾವುದೋ ಒಂದು ಮಹಾಕಾವ್ಯ ಗ್ರಂಥ ಕಂಡಂಗೆ ಕಾಣಬೇಕು. ಅದನ್ನು ಈತ ಹೀಗೆ ಹಿಡ್ಕೊಂಡು ರಥದಲ್ಲಿ ಕೂತ್ಕೊಂಡು ರಾಜ್ಯಸಭೆ ಮುಂದೆ ಇಳಿದ. ಏನವನು ಉಡುಪೇನು, ಅವನು ಗೊತ್ತೇನು, ನೋಡಿದರೆ ಯಾವಾಗಲೂ ನಗ್ತಿ, ಮುಖ ಗಂಟಿಕೊಂಡಾನೆ, ಕಣ್ಣು ಕೆಂಪಾಗಿದೆ, ಏನು ಮೈ ತುಂಬ ಆಭರಣಗಳು, ಮುತ್ತು ರತ್ನ ಎಲ್ಲ ಸರಗಳು ಹೊಳಿತಿದ್ದ. ರಥದಿಂದ ಇಳಿತಿದ್ದಂಗೆ ಹಿಂಗೆ ಅಂತಿದ್ದಂಗೆ, ಓ ರಾಮಕೃಷ್ಣ ಪಂಡಿತರಿಗೆ ಜೈವಾಗ್ಲಿ ಅಂತಿದ್ದಾರೆ. ಅಷ್ಟೊತ್ತಿಗಾಗಲೇ ನಮ್ಮ ಕಾಶಿ ಪಂಡಿತ ಬಂದು ಕೂತ್ಬಿಟ್ಟಿದ್ದಾನೆ. ರಾಮಕೃಷ್ಣ ರಾಜ್ಯಸಭೆ ಪ್ರವೇಶ ಮಾಡಿರೋ ಠೇಂಕಾರ ಗೊತ್ತೋಡು ಅವನೇ ಬೆರಗಾಗಿಬಿಟ್ಟ. ಸೀದಾ ಬಂದು ರಾಮಕೃಷ್ಣ ಮಹಾಪ್ರಭುಗಳಿಗೆ ಸಭೆಗೆ ವಂದಿಸಿ ಆತ ಕೂತ. ಮಹಾಮಂತ್ರಿಗಳು ಹೇಳಿದರು, ಸಭೆ ಆರಂಭವಾಗಲಿ ಅಂತ. ಆಗ ನೋಡಿ ಕಾಶಿ ಪಂಡಿತರೇ, ನಮ್ಮ ಪಂಡಿತ ಪ್ರಮುಖರು
ಇವರು ರಾಮಕೃಷ್ಣ ಪಂಡಿತರು ಬಂದಿದ್ದಾರೆ, ಅವ್ರ ಜೊತೆ ನೀವು ವಾದ ಮಾಡ್ಬೋದು ಅಂತ. ಏನು ಇದೆಲ್ಲ ನೋಡಿ ಬೆರಗಾಗ್ಬಿಟ್ಟಿದ್ದ ಕಾಶಿ ಪಂಡಿತ. ರಾಮಕೃಷ್ಣ ಎದ್ದು ನಿಂತ ಅಂಥೇಳಿ ಗಂಟಲು ಸರಿ ಬಟ್ಕೊಂಡು ಕೂಡಲೇ ಅವನು ಎದೆ ನಡುತ್ತು. ಪಂಡಿತರೇ, ನಿಮ್ಮ ಬಗ್ಗೆ ನಾನು ಬಹಳ ಕೇಳಿದೆ. ನೀವೇನೋ ಉತ್ತರ ಭಾರತ ಮಧ್ಯ ಭಾರತದ ಎಲ್ಲ ಪಂಡಿತರನ್ನ ಗೆದ್ದು ಬಿಟ್ಟಿದ್ದೀರಂತೆ. ನಿಮಗೆ ಏನದು ಎಲ್ಲ ಮಹಾಕಾವ್ಯಗಳು, ಪುರಾಣಗಳು, ವೇದ ಉಪನಿಷತ್ತುಗಳು ಕರತಾಲ ಬಲಕವಂತೆ, ಹೌದೋ ಅಂದ ಕೂಡಲೇ ಹೌದು ಸ್ವಾಮಿ. ಆಯ್ತು, ಈಗ ನಮ್ಮೊಂದಿಗೆ ವಾದ ನೋಡಿ, ನೆನಪೇ ಇರಲಿ. ಯಾವ ಕೃತಿ ಬಗ್ಗೆ ಬೇಕಾದ್ರೂ ವಾದ ಮಾಡ್ಲಿಕ್ಕೆ ತಯಾರಿದ್ದಾರೋ ಹೌದು 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 ಅಂತ ಬಿಟ್ಟ. ಒಳ್ಳೊಳಗೆ ಹೆದರಿಕೆ, ಏನಪ್ಪ ಇವನೇನು ಬತ್ತಳಿಕೆಯಲ್ಲಿ ಏನೇನು ಆಯುಧ ಇದ್ದಾವೋ ಅಂತ. ಆಗ ರಾಮಕೃಷ್ಣ ಸಿದ್ಧ ಮಾಡಿ ಅಂದಾಗ ವೇದಿಕೆ ಸಿದ್ಧ ಆಯಿತು. ಇಬ್ಬರು ಪಂಡಿತರು ಎದುರು ಬದ್ರು ಕೂತರು. ನೋಡಿ, ಈ ಹಳೆಯ ರಾಮಾಯಣ ಮಹಾಭಾರತ ವೇದ ಉಪನಿಷತ್ತು ವೇದಾಂತ ಅಲಂಕಾರ ಛಂದಸ್ಸು ಬ್ಯಾಡ, ಪುರಾಣ ಕಾವ್ಯಗಳ ಬೇಡ. ನೋಡಿ ನಾನು ಮುಂದಿದೆಯಲ್ಲ ಇದಿದೆಯಲ್ಲ ನೋಡಿ, ಇದು ಮಹಾಗ್ರಂಥ. ಇದು ನಮ್ಮ ಕಡೆ ಭಾಳ ಪ್ರಸಿದ್ಧವಾಗಿದೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ, ವಾದ ಮಾಡೋಣ. ಹೌದೇ, ಯಾವುದಾ ಗ್ರಂಥ, ಅದ್ರ ಹೆಸರೇನು ಅಂಥೇಳಿ ಪಂಡಿತ ಕೇಳಿದ. ಆಗ ರಾಮಕೃಷ್ಣ ಹೇಳಿದ್ದೆ ತಿಲಕಾಷ್ಟಮೈಷ ಬಂಧನ ಅಂದ ಕೂಡಲೇ ರಾಜಸ ಬೆರ್ಗಾಗ್ಬಿಡ್ತು. ಅಲ್ಲಿ ಪಂಡಿತರು, ಮಹಾಪ್ರಭುಗಳು, ನಮ್ಮ ಮಹಾಮಂತ್ರಿ ತಿಮ್ಮರ್ಸು ಯಾರು ಕೇಳೇ ಇಲ್ಲ. ಪಂಡಿತನಿಗೂ ತಬ್ಬಿಬಾಗಿಬಿಟ್ಟ. ಮೇಲೆ ತೆಳಗೆ ನೋಡ್ದ. ಏನು ಪಂಡಿತರೇ, ಯಾಕೋ ಮುಖ ಬಾಡ್ತಾ ಇದೆ, ಇದ್ರ ಹೆಸರು ಕೇಳಿಲ್ವೇ, ಏನಿದು ಇಷ್ಟು ದಡ್ಡರಾಗಿದ್ದೀರ ಅನ್ಕೂಡ. ಇಲ್ಲ ಇಲ್ಲ, 30 ವರ್ಷದ ತೆಳಗೆ ಈ ಗ್ರಂಥವನ್ನು ಅಭ್ಯಾಸ ಮಾಡಿದ್ದೆ, ಮಾಡ್ತಾ ಸ್ವಲ್ಪ ಬರವು. ನೋಡಿ, ನಾನು ಒಂದಿನ ಸಮಯ ಕೊಡಿ, ನಾಳೆ ಬೆಳಗ್ಗೆ ಕೂತ್ಕೊಳ್ಳೋಣ, ಇದರ ಬಗ್ಗೆ ಭಾರಿ ಚರ್ಚೆ ಮಾಡೋಣ. ಆಯ್ತು ಆಯ್ತು, ನೀವು ಚೆನ್ನಾಗಿ ಓದ್ಕೊಂಡು ಬನ್ನಿ, ಇನ್ನೊಂದ್ಸಲಿ ಪರಿಶೀಲಿಸಿ. ಇಬ್ಬರು ಚೆನ್ನಾಗಿ ಪಳಗಿದ್ರೆ ವಾದ ಚೆನ್ನಾಗಿರುತ್ತೆ, ಸೊಗಸಾಗತ್ತೆ, ಮಹಾಪ್ರಭುಗಳು ಸಂತೋಷ ಆಗತ್ತೆ. ಆದರೆ ನಾನೇನು ಹೊರಡ್ತೇನೆ ಅಂದ್ಕೂಡಲೇ ಆಯಿತು ಹೋಯ್ತು, ನಾಳೆ ಬನ್ನಿ ಮತ್ತೆ ಭೇಟಿ ಮಾಡೋಣ. ನಿಲ್ಲಿ, ನೀವೇನಾದರೂ ನಾಳೆ ವಾದದಲ್ಲಿ ಸೋತ್ರೆ ನೆನಪಿರಲಿ, ಸೋತೆ ಅಂತ ಒಪ್ಪಿಕೊಳ್ಬೇಕು, ನನ್ನ ಶಿಷ್ಯನಾಗಬೇಕು. ನಿಮ್ಮ ಬಿರುದಾವಳಿಗಳನ್ನೆಲ್ಲ ನನಗೊಪ್ಪಿಸ್ಬೇಕು ಅಂದ್ಕೂಡಲೇ ಆಯಿತು ಆಯಿತು ಅಂಥೇಳಿ ತನ್ನ ಜೊತೆಯಲ್ಲಿ ಇವ್ರು ಕರ್ಕೊಂಡು ಹೋಗೇ ಬಿಟ್ಟ. ಆಗ ಇಬ್ಬರು ಸೇವಕರ ಕರೆದು ಹೇಳ್ದ, ಕಿಚಿ ಪಿಚ್ಚಿ ಪಿಚ್ಚಿ ಅಂತ. ಅವ್ರು ಹೋದರು, 1 ಗಂಟೆ ಬಿಟ್ಟು ಬಂದರು. ರಾಜ್ಯಸಭೆ ಏನೋ ಕಾರ್ಯಕಲಾಪ ನಡೀತಾ ಇದೆ, ಮುಂದೇನಾಗತ್ತೆ ಗೊತ್ತಿಲ್ಲ, ಏನಿದ್ರು ವಾದ ನಾಳೆ ಅಂತ. ಅಷ್ಟೊತ್ತಿಗೆ ಇಬ್ಬರು ಸೇವಕರು ಬಂದರು, ಮತ್ತೇನೋ ಪಿಸಿ ಪಿಸಿ ಅಂದರು. ರಾಮಕೃಷ್ಣ ನಕ್ಕ ಬಿಟ್ಟ. ಮಹಾಮಂತ್ರಿ ತಿಮ್ಮರಸುಗೆ ಇದೇನಿದು ಗೊತ್ತಾಗಲಿಲ್ಲ. ಮಹಾಪ್ರಭು ಕೇಳಿದ್ರು, ಏನು ರಾಮಕೃಷ್ಣ, ಏನು ನೀವು ಪಿಸಿ ಪಿಸಿ ಮಾತಾಡ್ತಿದ್ರ, ನಮ್ಗೆ ಹೇಳಿ ಅಂತ. ಆಗ ರಾಮಕೃಷ್ಣ ಹೇಳ್ದ, ಕ್ಷಮಿಸ್ಬೇಕು ಮಹಾಪ್ರಭು, ನಿಮ್ಮ ಪಂಡಿತರು ಬರಲ್ಲ, ಅವ್ರಾಗಲೇ ನಮ್ಮ ಏನದು ಕೋಟೆ ಬಾಗಿಲು ದಾಟಿ ಹೋಗಿಬಿಟ್ರಂತೆ. ಯಾಕೆ ಯಾಕೆ ನಮಗೆ ಗೊತ್ತಿಲ್ಲ ಪ್ರಭು, ಇವ್ರು ಕಳಿಸಿದ್ದೆ. ಇವ್ರು ನೇರ ಬಿಡದಿಗೆ ಹೋಗದೆ ಪಂಡಿತರು ಇಬ್ಬರದ್ದು ತಮ್ಮ ಗ್ರಂಥಗಳನ್ನೆಲ್ಲ ಬಟ್ಟೆಗಳನ್ನ ಬಿಡದಿ ಕೊಡೋ ಕೇಳಿ ಅವ್ರು ಕೋಟೆ ಬಾಗಿಲು ದಾಟಿದ್ರಂತೆ. ಅವ್ರು ಹೋಗಿ 5 ನಿಮಿಷಕ್ಕೆ ಇವರು ಸಹಿತ ಬಾಕಿ ಪಂಡಿತರೆಲ್ಲ ಓಡೋಗ್ಬಿಟ್ರಂತೆ. ನಮ್ಮ ರಾಜ್ಯ ಬಿಟ್ಟು ಹೋಗ್ಬಿಟ್ರು. ರಾಮಕೃಷ್ಣ ಏನು ಮಾಡಿದ್ರಿ ಅಂತೆಲ್ಲ ಕೇಳ್ತಿದ್ದಾರೆ. ಆಗ ರಾಮಕೃಷ್ಣ ವಿಧಿಯದಲ್ಲಿ ಹೇಳ, ಏನು ಮಾಡಲಿಲ್ಲ, ಪಂಡಿತನ ದುರಹಂಕಾರಕ್ಕೆ ನಾನು ಪ್ರತಿಮಂತ್ರ ಹಾಕಿದೆ ಅಷ್ಟೇ. ನಾನು ಅವನಿಗೆ ಗೊತ್ತಿಲ್ಲದೆ ಇರೋ ಒಂದು ಹೊಸ ಕಾವ್ಯವನ್ನು ಹೇಳಿದೆ. ಆ ಕಾವ್ಯದ ಬಗ್ಗೆ ಆತನಿಗೇನು ಗೊತ್ತಿಲ್ಲ, ಹೆಸರೇ ಕೇಳಿಲ್ಲ, ಆಗ ಓಡೋಗ್ಬಿಟ್ಟ. ಆಗ ಮಹಾಪ್ರಭುಗಳು ಕೇಳಿದ್ರು, ಅಲ್ಲಪ್ಪ ಅದು ಯಾವುದೋ ಕಾವ್ಯ, ನಾವು ಕೇಳಿಲ್ಲ ರಾಮಕೃಷ್ಣ, ಅದನ್ನು ಓದು, ನಾವು ಸ್ವಾರಸ್ಯ ತಿಳ್ಕೊಳ್ಳೋದು. ಮಹಾಪ್ರಭುಗಳು ಕ್ಷಮಿಸಬೇಕು, ನೋಡಿ ಅದರ ಕಾವ್ಯ ಅಂಥೇಳಿ ಮೇಲೆ ಆ ರೇಷ್ಮೆ ಏನದು ಶಾಲನ್ನು ತೆಗೆದು ತೋರಿಸ್ತಾನೆ. ಬರೀ ಎಮ್ಮೆ ಕಟ್ಟೋ ಹಗ್ಗ, ಏನೋ ಕಡ್ಡಿ, ಅದನ್ನು ಬಿದ್ದ ನೋಡ್ತಾನೆ, ಎಳ್ಳಿನ ಕಟ್ಟಿಗೆ ಇವು. ಮಹಾಪ್ರಭುಗಳೇ ಕ್ಷಮಿಸಬೇಕು, ನಾನು ಎಮ್ಮೆ ಕ್ವಾಣನ ಹಿಡ್ಕೊಂಬರ್ಲಿಕ್ಕೆ ಅಂತ ಹಗ್ಗ ತಗೊಂಡು ಹೋಗಿದ್ದೆ. ಅಲ್ಲೇ ಈ ಪಂಡಿತರುಗಳು ಬಂದರು. ನಾನು ಅಷ್ಟೊತ್ತಿಗೆ 7 ಕಡ್ಡಿ ಬೇಕಾಗತ್ತೆ ಶ್ರಾದ್ದ ಕಾರ್ಯಕ್ಕೆ ಅಂಥೇಳಿ ಅದಕ್ಕೆ ಇನ್ನೇನು ಹಗ್ಗಿರಲಿಲ್ಲ, ದಿನ ತಗೊಂಡು ಕಟ್ಕೊಂಡು ಕೂತಿದ್ದೆ. ಅವ್ರಿಗೆ ಸಮಸ್ಯೆ ಹೇಳಿದಾಗ ಆ ಕ್ಷಣಕ್ಕೆ ಹೊಳತು. ತಿಲ ಅಂದರೆ ಎಳ್ಳು, ಕಾಷ್ಟ ಅಂದರೆ ಕಡ್ಡಿ, ಒಣಗಿದ ಕಡ್ಡಿ. ಎಳ್ಳಿನ ಕಟ್ಟಿ ಇತ್ತೋ ಇಲ್ಲೋ, ಅದಕ್ಕೇನು ಮಾಡಿದೆ, ಮಹಿಷ ಅಂದ್ರೆ ಕ್ವಾಣ, ಬಂಧನ ಅದನ್ನು ಬಂಧಿಸೋದು ಯಾವುದರಲ್ಲಿ, ಹಗ್ಗದಲ್ಲಿ, ಕ್ವಾಣನ ಕಟ್ಟೋ ಹಗ್ಗದಲ್ಲಿ ಬಂಧಿಸಿದೆ. ಅದನ್ನೇ ಕಾವ್ಯ ಅಂಥೇಳಿ ಇಷ್ಟೆಲ್ಲ ಅವನೇನು ನಾಟಕ ಮಾಡಿದ್ದು ನಾನು ಮಾಡಿದೆ. ಆತ ಹೆದರ್ಕೊಂಡು ಸಾತ್ನಕೊಂಡು ಊರು ಬಿಟ್ಟು ಓಡೋಗ್ಬಿಟ್ಟ ಪ್ರಭು. ಬಂದಿದ್ರೆ ಅವನ ಮರ್ಯಾದೆ ಹೋಗೋದು, ಅವನೇನವ್ರು ಕೇಳಿ ಕಾವ್ಯ ತೋರಿಸು ನಮ್ಮ ಮರ್ಯಾದೆ ಹೋಗೋದು ಅಂದ್ಕೊಂಡು ಎಲ್ಲ ಚಪ್ಪಾಳೆ ತಟ್ಟಿಬಿಟ್ರು. ಪಂಡಿತರು ರಾಮಕೃಷ್ಣನಿಗೆ ಜೈಕಾರ ಹಾಕಿದರು. ಆಗ ನಮ್ಮ ಶ್ರೀಕೃಷ್ಣ ಪ್ರಭುಗಳು ಕರೆಸಿ, ನೋಡಿ
ಸಮಯೋಚಿತವಾಗಿ ನಿಮ್ಮ ಉಪಾಯ ಬಳಸಿ ನಮ್ಮ ಪಂಡಿತರ ಮತ್ತು ನಮ್ಮ ರಾಜ್ಯದ ಮರ್ಯಾದೆ ಕಾಪಾಡಿದ್ರಿ ರಾಮಕೃಷ್ಣಂಗೆ ಹೇಳಿ ಸನ್ಮಾನ ಮಾಡಿದಂತೆ ಬೇಕಾದಷ್ಟು ಉಡುಗೊರೆ ಕೊಟ್ಟ. ಅದು ನೋಡಿ ಹಿಂದಿನ ಹಾಗೆ ಪಂಡಿತರುಗಳಿಗೆ ಅಸೂಯೆ ಆಗಲಿಲ್ಲ, ತಾವು ಸಂತೋಷಪಟ್ಟರು. ರಾಮಕೃಷ್ಣ ಅರ್ಧ ತಾನಿಟ್ಕೊಂಡು ತನ್ನ ಜೊತೆ ಸಹಕಾರ ಕೊಟ್ಟು ಎಲ್ಲ ಪಂಡಿತರಿಗೂ ಹಂಚಿಬಿಟ್ಟ. ನೋಡಿ ಮಕ್ಕಳೇ, ಎಂತಹ ದೊಡ್ಡ ವಿದ್ವಾಂಸನಾದರೂ ವಿದ್ಯೆ ವಿನಿಯಮನ ಕಲಿಸ್ಬೇಕು, ದುರಂಕಾರ ಇರಬಾರ್ದು. ದುರಂಕಾರಕ್ಕೆ ಯಾವತ್ತೂ ಸೋಲು. ರಾಮಕೃಷ್ಣ ಏನು ಮಾಡ್ದ, ಎಷ್ಟು ಕಷ್ಟ ಬಂದರೂ ಏನೋ ಒಂದು ಉಪಾಯ ಮಾಡಿ ಸಮಸ್ಯೆಯಿಂದ ಪಾರಾದ. ಹಾಗೆ ನೀವು ನಿಗರ್ವಿಗಳಾಗಿ ಹಾಗೆ ಏನು ಮಾಡಬೇಕು, ಕಷ್ಟ ಬಂದಾಗ ನಿಮ್ಮ ಬುದ್ಧಿಶಕ್ತಿ ಉಪಯೋಗಿಸಿ ಅದರಿಂದ ಪಾರಾಗಿ ಒಳ್ಳೆಯದಾಗಿ. ನಮಸ್ಕಾರ.